ಜೋ 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 ಸೀತಾರಾಮ ಜೋ 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 ಚಿತ್ತಕಾಮ ಜೋ ಜೋ ಸೀತಾರಾಮ ಜೋ 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 ಸೀತಾರಾಮ ಜೋ ಜೋ ಮುದಂಡ್ಕೊಡ್ರು ನಾ ಸ್ವಪ್ನವನ್ನು ಕಾಣ್ತಿದ್ದೇನೆ. ಖಂಡಿತ ಇಲ್ಲ, ಇದು ಸ್ವಪ್ನವೇ ಆಗಿದ್ರೆ ಆ ಮಗುವಿನ ಕೆನ್ನೆ ಮೇಲಿರೋ ದೃಷ್ಟಿ ಬಟ್ಟು ಹಾಗೆ ಇದೆ. ಅದು ನಾನಿಟ್ಟಿದ್ದಲ್ಲ, ಅವರಿಟ್ಟಿದ್ದು. ಆ ಕೆನ್ನೆ ಮೇಲೆ ದೃಷ್ಟಿ ಬಟ್ಟು ಹಾಗೆ ಇದೆ ಅಂದ್ರೆ ಖಂಡಿತವಾಗ್ಲೂ ಇದು ಸತ್ಯವೇ. ಏನ್ ಆಶ್ಚರ್ಯ ಅಂತೀನಿ. ಆಕಾಶದಿಂದ ಲಕ್ಷ್ಮೀ ಪಾರ್ವತಿ ಸರಸ್ವತಿಯರು ಈ ಭೂಮಿಗೆ ಇಳಿದು ಬಂದು ಈ ಮಗುವಿಗೆ ತೊಟ್ಲು ತೋಗಿ ಜೋಗುಳ ಪದ ಹಾಡಿ ದೃಷ್ಟಿ ಬಟ್ಟಿಟ್ಟು ಹೋದ್ರು ಅಂದ್ರೆ ಇದು ಸಾಮಾನ್ಯವಾದ ಮಗುವಲ್ಲ, ಸಾಕ್ಷಾತ್ ಶಂಕರನ ಅಪರಾವತಾರವೇ ಸರಿ. ಇಂತಹ ಮಗುವನ್ನು ಪಡೆದ ನಾನೆಂತಹ ಭಾಗ್ಯಶಾಲಿ.
ಅದಿರಲಿ, ಅವರು ಹೋಗುವಾಗ ಯಾವುದೋ ಹೆಸರನ್ನು ಇಟ್ಟು ಹೋದರಲ್ಲ, ಯಾವ ಹೆಸರು? ಹಾ, ಅನಿಮಿಷ ಯೋಗಿ, ಕಾರಣರುದ್ರ, ಸಿದ್ಧರಾಮ. ಓ ಹಲೋ, ಸಿದ್ಧರಾಮ, ಈ ಹೆಸರೇ ಬಹಳ ಮುದ್ದಾಗಿದೆ. ನೋಡೋಣ, ಸಿದ್ಧರಾಮ ಎಂದು ಒಂದು ಸಾರಿ ಕೂಗಿ ನೋಡುತ್ತೇನೆ. ಮಗನೇ ಸಿದ್ಧರಾಮ. ಅಯ್ಯೋ, ಸಿದ್ಧರಾಮ ಎಂದು ಕೂಡಲೇ ಮಗು ಕಣ್ಣು ಬಿಟ್ಟು ನೋಡಿ ಕಿಲಕಿಲನೆ ನಗುತ್ತಿದೆಯಲ್ಲ, ಏನ್ ಆಶ್ಚರ್ಯ! ಸಿದ್ಧರಾಮ, ಸಿದ್ಧರಾಮ, ಎಲ್ಲಿ 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 ಯಾವ ಸಿದ್ಧರಾಮ? ಎಷ್ಟು ಧೈರ್ಯ ಈ ಬಾಣಂತಿ ಮನೆಗೆ ನುಗ್ಗೋದು ಅಂತಂದ್ರೆ? ನಾವೆಲ್ಲ ಇಲ್ಲೇ ಕೂತ್ ಮಾತಾಡ್ತಾ ಇದ್ದೀವಿ, ಅದ್ ಯಾವ ಮಾತಲ್ಲಿ ಬಂದು ಒಳ ನುಗ್ಗಿದ ಸಿದ್ಧರಾಮ? ನಿನಗೆ ಗೊತ್ತಾಯ್ತು ಸಿದ್ಧರಾಮ ಅಂತೇಳಿ? ಅಯ್ಯೋ, ಆ ಹೆಸರು ಗೊತ್ತಿರೋದು ನನ್ನ ಒಬ್ಬಳಿಗೆ, ಅದಕ್ಕೆ ಹೋಗಿದ್ದು. ಹುಡುಗಾಟ ಆಡ್ಬೇಡ್ವೆ ಸುಗ್ಗಿ. ನಾನು ಅವನು ಎಲ್ಲಿದ್ದಾನೆ ಹೇಳು, ಅವನ ಸೊಂಟ ಮುರಿದು ಎಂಟು ಮಾಡಿಬಿಡ್ತೀನಿ. ಈ ಮುದ್ದನ ಗೌಡ ಮನೆಗೆ ಹೋಗೋದು ಅಂತಂದ್ರೆ ಅಷ್ಟು ಸದಾ ಮಾಡ್ಕೊಂಡಾನ ಆ ಕಳ್ಳ ಸಿದ್ಧರಾಮ. ಅಯ್ಯೋ, ಇದ್ಯಾಕೆ ಹಿಂಗ್ ಮರಳು ಹಿಡಿದವ್ರಂಗ್ ಮಾತಾಡ್ತೀರಿ? ನಾನು ಇವನ್ನೇ ಸಿದ್ಧರಾಮ ಅಂತ ಹೋಗಿದ್ದು. ಅಂದ್ರೆ ನೀನೇನ್ ಹೇಳ್ತೀಯ? ಅಂತಂದ್ರ ನಿಮ್ ಮಗನಿಗಂತೆ ಬೇರೆ ಇನ್ಯಾರಿಗ್ ಬರ್ತ ಹೇಳಿ? ಹುಡುಗಾಟ ಆಡ್ಬೇಡ್ವೆ ಸುಗ್ಗ. ನಾನ್ ಕೇಳಿದ್ದು ಈ ಮಗುನಲ್ಲ, ಆ ಕಳ್ಳ ಸಿದ್ಧರಾಮನ್ನ. ಅಯ್ಯೋ, ನಾನ್ ಏನ್ ಹೇಳಿ? ಇಲ್ಲಿ ಮಲಗಿದ್ದಾನಲ್ಲ, ಇವನೇ ಸಿದ್ಧರಾಮ ಅಂತ ಹೋಗಿದ್ದು ಅಂತ. ಏನ್ ತಲೆಗೆ ಮಾತಾಡ್ತಾ ಇದೀಯ ಸುಗ್ಗ ನೀನು? ಈ ಮಗುಗಿನ್ನು ಹೆಸರನ್ನೇ ಇಟ್ಟಿಲ್ಲ, ಅವನ್ ಹೇಗಾಗ್ತಾನೆ ಸಿದ್ಧರಾಮ? ಅಯ್ಯೋ, ಆ ಹೆಸರು ಗೊತ್ತಿರೋದು ನನಗೆ ಒಬ್ಬಳಿಗೆ ಅಂತ ಹೇಳಿದ್ನಲ್ಲ. ಚೆನ್ನಕ್ಕ, ಕೇಳಿದೆಯಾ ಇವಳು ಮಾತನ್ನ? ಇವಳಿಗೆ ಏನು ತನ್ನಿ ಹಿಡಿದಿರ್ಬೇಕು. ಅಲ್ಲ, ಆನಂದವಾಗಿ ತೊಟ್ಲಲ್ಲಿ ಮಲಗಿದ್ದಾನಲ್ಲ, ಇವನೇ ಸಿದ್ಧರಾಮ ಅಂತ ಹೋಗಿದ್ದು. ಅಲ್ಲ, ಅಷ್ಟಕ್ಕೆ ಒಳ್ಳೆ ದೊಣ್ಣೆ ತಗೊಂಡ್ಬಂದ್ರಲ್ಲ, ಒಳ್ಳೆ ಹುಚ್ಚರಂಗೆ. ನನಗೆ ಹಿಡಿದಿದೀಯಾ ಹುಚ್ಚು? ಅವನು ಎಲ್ಲಿದ್ದಾನೆ ಆ ಸಿದ್ಧರಾಮ? ಮೊದಲು ಹೇಳವನ. ಅಯ್ಯೋ, ಹೇಳಿದ್ನಲ್ಲ ಆನಂದವಾಗಿ ತೊಟ್ಲಲ್ಲಿ ಮಲಗಿದ್ದಾನೆ ಅಂತ. ನಾನು ಇವನ್ನೇ ಸಿದ್ಧರಾಮ ಅಂತ ಹೋಗಿದ್ದು ಅಂತ. ಚೆನ್ನಕ್ಕ, ಕೇಳಿದೆಯಾ ಇವಳು ಮಾತನ್ನ? ಹೂ ಸುಟ್ಟೋಕ್ ಮುಂಚೆ ಗುಲಾಬಿ ಹೊಲ್ಸಿದ್ರು ನಾ ಹಾಗೆ, ಇನ್ನು ನಾವು ನಾಮಕರಣನೇ ಮಾಡಿಲ್ಲ. ಆಗಲೇ ಇವನ ಹೆಸರು ಸಿದ್ಧರಾಮನ ಅಂತೆ. ಹೇಗಾಗ್ತಾನೆ? ಯಾರೇ ಹೇಳಿದ್ದು ಸಿದ್ಧರಾಮ ಅಂತೇಳಿ? ನೀನೇ ಇಟ್ಬಿಟ್ಟೇನ? ಇಲ್ಲ ಇಲ್ಲ, ನಾನ್ ಹೆಸರಿಟ್ಟಿಲ್ಲ. ಸಾಕ್ಷಾತ್ ಪಾರ್ವತಿ ದೇವಿ. ಪಾರ್ವತಿ? ಈ ಪಾರ್ವತಿ ನಮ್ ಜೊತೆಲೆ ಕೂತ್ಕೊಂಡು ಇಲ್ಲಿ ಮಾತನಾಡ್ತಾ ಇದ್ದಲ್ಲ. ಪಾರ್ವತಿ, ನೀನ್ ಯಾವಾಗ ಒಳಗೆ ಹೋಗಿ ಹೆಸರಿಟ್ಬಿಟ್ಟವ್ವ? ಅಯ್ಯೋ ಅಯ್ಯೋ, ನಾನ್ ಹೇಳಿದ್ದು ಈ ಪಾರ್ವತಿ ಅಲ್ಲ, ಸಾಕ್ಷಾತ್ ಈಶ್ವರನ ಹೆಂಡತಿ ಪಾರ್ವತಿ ದೇವಿ. ಓಹೋ, ಅಂದ್ರೆ ಆ ಕೈಲಾಸದಲ್ಲಿರೋ ಪಾರ್ವತಿ? ಅಷ್ಟೇ ಅಲ್ಲ, ಅಂದ್ರೆ ಬ್ರಹ್ಮನ ಹೆಂಡತಿ ಸರಸ್ವತಿ, ವಿಷ್ಣುವಿನ ಹೆಂಡತಿ ಲಕ್ಷ್ಮಿ, ಈ ಮೂರೂ ಜನ ಆಕಾಶದಿಂದ ಇಳಿದು ಬಂದು ಈ ಮಗುವಿಗೆ ತೊಟ್ಲು ತೂಗಿ ದೃಷ್ಟಿ ಬಟ್ಟಿಟ್ಟು ಜೋಗುಳ ಪದ ಹಾಡೋದು. ಹಾಗಾದ್ರೆ ಆ ರಂಬೆ, ಊರ್ವಶಿ, ಮೇನಕೆ ಅವ್ರು ಯಾರು ಬರ್ಲಿಲ್ಲ ಅಂತ ಕಾಣಿಸುತ್ತೆ. ಇಲ್ಲ ಇಲ್ಲ, ಅವ್ರು ಯಾರು ಬಂದಿರ್ಲಿಲ್ಲ ಅಂದ್ರೆ? ಹಂಗಂದ್ರೆ ಅವ್ರಿಗೆ ಪುರ್ಸೊತ್ತಿಲ್ಲ ಅಂತ ಕಾಣಿಸುತ್ತೆ. ಅಯ್ಯೋ, ನಾನು ಏನ್ ಹೇಳಿ, ನಿಮ್ಮಾಣಿಗೂ ಶಿವನಾಣಿಗೂ ಪಾದದಾಣೆಗಳು ಅಂತೆ. ಗಿರಿಜಾ, ಯಾಕೋ ನನಗೆ ಭಾರಿ ಅನುಮಾನ ಬರ್ತಾ ಇದೆ. ಇವಳಿಗೆ ಬಾಣಂತಿ ಸನ್ನಿ ಇರ್ಬೇಕು. ಹೋಗಿ ಆ ಮದ್ದಿನ ಮಾದಪ್ಪನ್ ಕರ್ಕೊಂಬ ಇಲ್ಲಿ. ನಿಂತ್ಕೊಳ್ಳ ಮೇಲೆ ಅಲ್ಲ ಚೆನ್ನಕ್ಕ, ನನ್ಗೆ ಹುಚ್ಚಿಡಿದ್ಯಾ? ಬಾಣಂತಿ ಸನ್ನಿ ಹಿಡಿದಿದ್ಯಾ? ಚೆನ್ನಕ್ಕ, ನೀನೇ ಹೇಳು, ಆ ಮಗುವಿನ ಕೆನ್ನೆ ಮೇಲೆ ದೃಷ್ಟಿ ಬಟ್ಟಿಲ್ವ ನೋಡು. ನೋಡು ಚೆನ್ನಕ್ಕ.
ಚೆನ್ನಕ್ಕ ಹಾ. ಅವಳಿಗೇನೋ ಸನ್ನೆ ಹಿಡ್ದಕ್ಕೆ ಹಾ. ನೀವು ಲಕ್ಷ್ಮಿ ಪಾರ್ವತಿ ಸರಸ್ವತಿ ಎಲ್ಲ ಬಂದಿದ್ರು ಅಂತ ಇವಳೇ ಬಟ್ಟೆ ಇಟ್ಬಿಟ್ಟು ಅವರೆಲ್ಲ ಎದ್ರಿಟ್ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದನ್ನೆಲ್ಲ ನಂಬಕ್ಕಾಗ್ತದೆ? ಹುಚ್ಚು ನನಗಲ್ಲ, ನಿಮ್ಗೆ ಹಿಡ್ದಿರೋದು. ನಾನ್ ಹೇಳ್ತಾ ಇದ್ದೀನಿ, ಆ ಲಕ್ಷ್ಮೀ ಪಾರ್ವತಿ ಸರಸ್ವತಿಯರು ಇಲ್ಲಿಗೆ ಬಂದು ಈ ಮಗುವಿಗೆ ತೊಟ್ಲು ತೂಗಿ ಜೋಗುಳಪ್ಪದ ಹಾಡ ಹೋದ್ರು ಅಂತ ಸಿದ್ರಾಮ ಅಂತ ಹೆಸರಿಟ್ಟು ಹೋದ್ರು. ಚೆನ್ನಕ್ಕ ಚೆನ್ನಕ್ಕ ಕೇಳಿದೆ ಇವಳು ಮಾತನ್ನ. ಆಕಾಶದಿಂದ ಪಾರ್ವತಿ, ವೈಕುಂಠದಿಂದ ಲಕ್ಷ್ಮಿ, ಸತ್ಯಲೋಕದಿಂದ ಸರಸ್ವತಿ ಬಂದ್ಬಿಟ್ಟು ತೊಟ್ಲನ್ನ ತೂಗ್ಬಿಟ್ಟು ಸಿದ್ರಾಮ ಅಂತ ಹೆಸರಿಟ್ಬಿಟ್ರಂತೆ. ಮತ್ತೆ ಪುರ್ರ ಅಂತ ಆಕಾಶದಲ್ಲಿ ಹಾರೋಗ್ಬಿಟ್ರಂತೆ. ಎಲ್ಲ ನಂಬಕ್ಕಾಗ್ತದೆ ನಾವು? ಯಾರು ಏನೇ ಹೇಳಿ ನಮ್ ಕುಲ ಪದ್ಧತಿ ಅಂತೆ ನಾವು ಧೂಳಿ ಮಾಕಾಳ ಅಂತಲೇ ಇರೋದು. ಅಯ್ಯೋ ಕೂಗಿ ಯಾರ್ ಬೇಡ ಅಂತಿದ್ದು? ಸಿದ್ಧರಾಮ ಅಂತ ಕೂಗಿದ್ರೇನೆ ನನ್ನ ಮಗ ಓ ಅನ್ನೋದು. ಓಹೋ, ಇನ್ನೂ ತಿಂಗಳು ತುಂಬಕ್ಕೆ ಇಲ್ಲ, ಆಗ್ಲೂ ಇವನ್ ಮಗಳಿಗೆ ಯಾರ ಹೆಸರಿಗೆ ಓ ಅನ್ಬೇಕು ಅಂತ ಗೊತ್ತಾಗ್ಬಿಡ್ತದೆ. ಏ ಲೋಕದಲ್ಲಿಲ್ಲ ಮಗನ ಹಡದ್ ಬಿಟ್ಟವಳೆ ಇವಳು. ಸರಿ ಹೋಯ್ತು. ಹಾಗಾದ್ರೆ ನೀವು ಧೂಳಿ ಮಾಂಕಳ ಅಂತಾನೆ ಕೂಗ್ರಿ, ನಾನು ಸಿದ್ರಾಮ ಅಂತಾನೆ ಕೂಗ್ತೀನಿ. ಯಾರು ಮಾತಾಡಿದ್ರಿ, ಯಾರು ಕೂಗಿದ್ರೆ ಕಣ್ಣು ಬಿಟ್ಟು ನಗ್ತಾನೋ ಆ ಪರೀಕ್ಷೆ ನಡೆದೇ ಹೋಗ್ಬಿಡ್ಲಿ. ಗೌಡ್ರೆ ನಂಗೇನೋ ಅನ್ಸುತ್ತೆ, ನಮ್ ಸುದ್ದಕ್ಕೆ ಹುಚ್ಚು ಹಿಡ್ದಿಲ್ಲ. ಓ, ಹೇಳು. ನೋಡೋಣ ಯಾರಿಗೆ ಮಗು ಕೂಗ್ತಾ ಮಾತಾಡ್ತದೆ ಅಂತ ನೋಡುವ. ಚೆನ್ನಕ್ಕ ನೋಡು, ಚೆನ್ನಕ್ಕ ನೋಡಿ. ತಡಿ ಚೆನ್ನಕ್ಕ, ನಾನ್ ಮೊದ್ಲು ಕೂಗ್ತೇನೆ. ಹೋಗಿ. ಮಗ ಧೂಳಿ ಮಕ್ಕಳ, ಧೂಳಿ ಮಕ್ಕಳ. ಸೊನ್ನೆ ಬಿಡೋದ್ರಲ್ಲೇ ಏ ತಡೀರಿ ಮಗ, ಧೂಳಿ ಮಕ್ಕಳ, ಏ ಧೂಳಿ ಮಕ್ಕಳ. ಧೂಳಿ ಮಾತಾಡ ಅಂದ್ರೂ ಇಲ್ಲ, ಮಾತಾಡ ಇವ್ರು ಇಲ್ಲ ಗೌಡ್ರೆ. ಸಿದ್ಧರಾಮ, ಸಿದ್ಧರಾಮನೇ ಗೌಡ್ರೆ. ಹಾ, ಈಗ ನಾನ್ ಕೂಗ್ತೀನಿ ನೋಡ್ರಿ. ಭಾರತ ಸಿದ್ಧ ನೋಡು ಕೂಗ್ತೀನಿ. ಚೆನ್ನಕ್ಕ ನೋಡು ಕೂಗ್ತೀನಿ. ಸಿದ್ಧರಾಮ, ಸಿದ್ಧರಾಮ. ಅಯ್ಯೋ ಹೊಟ್ಟೋದ್ರ? ಅಯ್ಯೋ ಬಿಟ್ಟು ಬಂತು ಪಟ್ಟಂತ ಹೋಗಿ ಬಿಡ್ರಿ. ಒಬ್ಬನೇ ನೀರಿ ಬತ್ತಿಯಲ್ಲ, ಯಾಕೆ ನಿನ್ ಸೌತಿ ಬಾಳೆಹಣ್ಣಿನ ಗುಡಾರ್ದಾಗ ಬೆಳ್ದವಳೆ ಇನ್ನು. ಅಲ್ಲ ಕಣಮಿ, ನೀನ್ ಗಣ್ಣಿಂದ ಸರಿಯಾಗಿ ಹೇಳ್ಸಮ್ಮಿ. ಬೆಟ್ಟದಂತ ಹಗ್ಗ ಹಾಕಿ ಪಾತಾಳದಂತ ಬಾವಿಲಿ ನೀರ್ ಸೇರ್ಬೇಕು. ಹಿರಿಯೋಳು ಇದಾಳಲ್ಲ ಅವಳ ಕಳ್ಸು ಅಂತ. ಯಾಕೆ ನೀನ್ ಗಂಡಿಗೆ ಚಿಮಿಟಿದಂತ ನಮ್ಗೆ. ಬಿಟ್ರೆ ಬಂಡ್ಗೇಡು ಊರು ಮೇಸೋ ಬೊಟ್ಟಿಗೆ ಉಪ್ಪುದ್ರು ಗೊತ್ತಿಲ್ಲ. ನನ್ ಗಂಡು ಗೊತ್ತು, ನನ್ ಸೌತಿ ಗೊತ್ತು. ಯಾಕ ಏನು ಮಾಟ ಮಾಡ್ಸೋಳು, ಮದ್ದು ಮಾಡ್ಸೋಳು. ಹುಲಿ ಹಂಗಿರೋ ನನ್ನ ಗಂಡ ನನ್ ಸೌತಿ ಕಂಡ್ರು ಸಾಕೋಣಪ್ಪ. ಇಲಿ ಹಂಗ ಹೋಗ್ತಾನೆ. ಅವಳು ಕೂಗಿದ್ರು ಸಾಕು, ಪುಂಗಿ ಊದಿದ್ ನಾಲ್ಕನಿಗೆ ಮೈನೇ ಸಿಂಬೆ ಮಾಡ್ಕೊಂಡು ಹೊರಟೋತಾನೆ. ಅವಳು ಸಾಟ ಮಾತಾಡ್ತಿದ್ರು ಜಬ್ಬಾಕೊಂಡು ಜಗ್ಗನಂಗೆ ನೆಲ ಕೆರಿತ ನಿಂತ್ಕೊಂತಾನೆ. ಹಂಗೂ ಒಂದು ದಬಾಸ್ ಕೇಳ್ದ ಕಣಕ. ಏನಂದ? ಚಿನ್ನಾಲಿ ಹೆಂಗೈತೆ ಮೈಗೆ? ನಿನ್ನೆಲ್ಲ ಕಣಕ ನನ್ನ ನೀನ್ ನೀರು ಒರ್ಲೈತವ ಕಣ. ನೀನ್ ಮದ್ವೆ ಆಗಿದ್ದು ಬಾಯಿ ಮುಚ್ಕೊಂಡು ಹೋಗಮ್ಮಿ ಅಂತ ಒಡಕೆ ಬರ್ತಾನ ಸೊಲ್ಲಾಡ್ಬೋದ. ಕೇಳ್ದ ಮಾತ್ನ ನಂತ ಉಳ್ಳದ್ದು ಅವಳ ತನಕ ಶಿವನ್ಗೆ ಗೊತ್ತು ಕಣಕ. ಶಿವನು ಅಲ್ಲ, ಶಂಕರನೂ ಅಲ್ಲ. ನಿನಗ್ ಸರಿಯಾಗಿ ದಬಾಯಿಸ್ ಕೇಳಕ್ ಬಂದಿಲ್ಲ. ಗಾದೆ ಕೇಳಿಲ್ವೇನೆ? ಸರಿದರೆ ಒತ್ತಣ್ಣ, ಒತ್ತಿದರೆ ಸರಿ ಅಣ್ಣ ಅಂತ. ಹಂಗೆ ನೀನು ದಬಾಯಿಸ್ ಕೇಳ್ಬೇಕಣ್ಣ ಗಿರ್ಜಾ. ದಬಾಸ್ ಕೇಳ್ದ ಕಣಕ. ಏನಂದ? ಚಿನ್ನಾಲಿ ನೀನ್ ನೀರು ಒರ್ಲಿತವ ಕಣ ಮದ್ವೆ ಆಗಿದ್ದು. 50
ಬಲು ಬಾಳೆಗಾರ ಸೂರ ಬಿಡಮ್ಮಿ ಅಂದ್ರೆ ಅಡಿಗೆ ಮಾಡಕ್ ಒಬ್ಳು ನೀರ್ ಹೊರಕ್ ಒಬ್ಳು ಮಕ್ಕಳನ್ನ ಹಡಿಯೋಕ್ ಒಬ್ಳು ತೊಟ್ಟು ತೂಗೋಕ್ ಒಬ್ಳು ಹಿಂಗೆ ಎಷ್ಟ್ ಜನ ಹೆಣ್ಣು ಮದ್ವೆ ಯಾಕಂದ್ರೆ ತಂದಿರೋ ಗಂಡ ಅಂದ್ರೆ ನೀನಾಗಿರೋದು ಸುಮ್ಮನಿದೆಯ ಕಡೆ ನನ್ನಂತ ಅವಳೇನಾರ ಆಗಿರ್ಬೇಕಿತ್ತು ಏನ್ ಮಾಡ್ತಿದ್ದಕ್ಕ ಏನ್ ಮಾಡ್ತಿಲ್ಲ ಅವನ ಮೂಗಿನ ಕೆಳಗಿರೋ ಮೀಸೆ ಕಿತ್ ಹಾಕಿ ಅಯ್ಯಪ್ಪ ಅವನ ಕಡೆಗೆ ಕಂಟ್ರಿಸಿ 32 ಅಲ್ಲ 64 ಮಾಡ್ತಿದ್ದೆ ಕಣಗೆ ಯಾಕ ನೀನಾಗಿದ್ರೆ ಹಂಗ್ ಮಾಡ್ತಿದ್ದೆ ಕಣಕ್ಕ ನಾನಾಗಿದ್ದೀನಿ ಅದೇನ್ ಮಾಡ್ಬೇಕು ಹೇಳ್ತೇನಕ್ಕ ನನಗೂ ನೀನು ಓದ್ತು ಸಾಕಾಗಿ ಹೋಗ್ಯ ಕಣಕ್ಕ ಅದೇನ್ ಮಾಡ್ಬೇಕು ಹೇಳ್ತೇನಕ್ಕ ಅಂದ್ರೆ ನಾನು ಹೇಳ್ದಂಗ್ ಮಾಡ್ತಿರ್ತಾನೆ ಹೇಳ್ಬೋದೆ ಒಂದು ದಿನ ಇದಕ್ಕಿದ್ದಂಗೆ ಹೊಟ್ಟೆ ಹಿಡ್ಕೊಂಡು ಅಪ್ಪ ಅಪ್ಪ ನಿಂಗೇನಾಯ್ತು ಇದೆಲ್ಲ ಕಡೆ ನೀನು ನಾಟಕ ಮಾಡು ಮುಂದೆ ಹೊಟ್ಟೆ ಅಮ್ಮ ಅಂತ ಅಂದ್ಬಿಟ್ಟು ನೀನು ಕಂಬಳಿ ಹೊತ್ಕೊಂಡು ಬಿಟ್ಕೊಂಬಿಡೆ ಆಗ ನಿನ್ ಗಂಡ ನನ್ನನ್ನು ಕರೆಸ್ತಾನವ ನಾನು ನಿನ್ನ ನಾಡಿ ಹಿಡಿದು ನೋಡಿ ಹೇಳ್ತೀನಿ ಅಯ್ಯೋ ಯವ್ವ ನೀನ್ ನಾಡಿ ಹಿಡಿಯೋದು ನನ್ ಗಂಡಿಗೆ ಗೊತ್ತಾಗ್ಬಿಟ್ರೆ ಹೂವಂಟನೆ ಯಾಕ ಆ ಹಡ್ನಾಡಿಗೆ ಹೆಂಗ್ ಗೊತ್ತಾಗುತ್ತೆ ನಾಡಿ ಹಿಡಿದು ನೋಡೋದು ಅಲ್ಲ ಕಣಮ್ಮಿ ಏನು ಆ ಹಡ್ನಾಡಿಗೆ ಏನ್ ಗೊತ್ತಾಗಿದೆ ಒಟ್ಟಿನಲ್ಲಿ ನೀನು ಒಂದು ತಿಂಗಳು ಖಾರ ಎತ್ತುಬಾರ್ದು ಗಟ್ಟಿ ಪದಾರ್ಥ ತಿನ್ನಬಾರ್ದು ಖಾರ ತಿನ್ನಬಾರ್ದು ಸೋಲ್ಬಾರ್ದು ಕಣೆ ಹಂಗೆ ಒಸಿ ಬಣ್ಣ ಕಟ್ಟಿ ಹಾಲು ಮೊಸರು ಬೆಣ್ಣೆ ಮಜ್ಜಿಗೆ ಹಣ್ಣು ಹಂಪಲು ಕೊಡ್ಲೇಬೇಕು ಇಲ್ಲ ಅಂದ್ರೆ ಇಂತಿಷ್ಟು ಕೊಡ್ಲೇಬೇಕು ಕೊಡ್ಲಿಲ್ಲ ಅಂದ್ರೆ ಈ ಪ್ರಾಣಕ್ಕೆ ಅಪಾಯ ಇದೆ ಅಂತ ಹೇಳಿ ಎದುರಿಸ್ಬಿಡ್ತೀನಿ ಕಣೆ ಯಾಕ ನೀನ್ ಹಂಗಂದ್ಬಿಡು ಪೀಡೆ ತೊಲಗ್ತು ಅಂತಾನೆ ಸತ್ ಹೋದ್ರು ಹೋಗ್ಲಿ ಅಂತ ಕಣೆ ಯಾಕ ಹಂಗಂದ್ಬಿಡ್ತಾನೆ ಕಣಮ್ಮಿ ನೀನು ನಯವಾಗಿ ನಗುನಂತ ಗಂಡನ್ನ ಮಾತಾಡ್ಸಿ ನಮ್ಮೂರ ಮಾರಮ್ಮಂಗೆ ತಂಪು ತೋರ್ಸಲ್ವೇನೆ ಹಂಗೆ ನೀನು ಗಂಡನ ತಂಪು ತೋರಿಸಿ ಹಿರಿಯೋಳೆ ನೀರು ತರ್ಬೇಕು ನೀನು ಗಂಡ ಅಡ್ಡಲ್ಲಿ ನೀರು ಹೊರ್ಬೇಕು ಹಂಗ್ ಮಾಡೋದ್ ಬಿಟ್ಟು ಯಾಕಂಗೆ ಸುಮ್ನಿದ್ಯೆ ಯಾಕ ಎಂಟು ಕೊಡ 15 ದಿವಸಕ್ಕೆ ಅಂತ ಎಂಟು ಕೊಡ ಮಾಡ್ಬಿಟ್ಟು ಉಟ್ಕೊಂಡ್ರೆ ಮದುವೆ ಆಗೋ ಪೈಕೆ ನನ್ನ ಗಂಡ ಅಂತೀನಿ ಅಲ್ಕಂಗಿರ್ಜ ಹಿಂಗೇ ನಿನ್ ಗಂಡ ಒಂದ್ರ ಮೇಲೆ ಒಂದ್ ಮದ್ವೆ ಆಯ್ತಾ ಹೋದ್ರೆ ಮುಂದೆ ಗತಿ ಏನಂತ ಯೋಚನೆ ಅಲ್ಲೂ ಬೇಡವಾ ಮುಳುಂಗೆ ಯಾಕ ಅವನ್ ತಲೆಯಲ್ಲಿ ಎದ್ದಿದ್ರ ಎತ್ತ ಮಾಡಕ್ಕೆ ಬರೇ 4 ಕುರಿ ಮರಿ ಕೂರುವಷ್ಟು ಜಾಗ ಐತೆ ಗುಡಿ ಮುಂದೆ ಕಲ್ಲು ಬಸವ ಎದ್ದು ಗುಟ್ರಿಕೆ ಹಾಕಿದ್ವು ಆತನು ಆ ನನ್ ಗಂಡು ಮಕ್ಳು ಹಾಕಿದ್ಬಿಡು ಯಾಕೆ ಅಲ್ಲ ಕಣ್ಗಿರ್ಜ ಹಿಂಗೇ ನಿನ್ ಗಂಡ ಒಂದ್ರ ಮೇಲೆ ಒಂದ್ ಮದ್ವೆ ಆಯ್ತಾ ಹೋದ್ರೆ ಆಗ ಮನೆ ತುಂಬಾ ಎಂಡ್ರೆ ಆದ್ರೆ ಗತಿ ಏನೇ ಗಿರ್ಜ ಅಯ್ಯೋ ದೇವಕ್ಕ ಶಿವನ್ಗೆ ಗೊತ್ತು ಕಣಕ್ಕ ಅಯ್ಯ ಶಿವನ್ಗೇನು ನನ್ಗೂ ಗೊತ್ತು ಮನೆ ತುಂಬಾ ಎಂಡ್ರಾದ್ರೆ ಊರ್ ತುಂಬಾ ಸಡಕ್ರಾಯ್ತಾರ ಆಟೆಯ ಹಂಗೆ ಬೇಡ ಕಣೆ ಮಲ್ಲಯ್ಯನ ಕರ್ಣೆ ಬಂದ್ರೆ ಏನಾಗ್ತದೆ ಹೌದಕ್ಕ ಏನಾಗತ್ತೆ ಒಟ್ಟಲ್ಲಿ ಕಲ್ಲಿನ ಅವನು ಕಂಡು ಬಿಟ್ರೆ ಕಲ್ಲಿನ ಮೇಲೆ ಮಲ್ಲಿಗೆ ಹುಟ್ಟದ ಕಣೆ ಬೆಟ್ಟ ಬೆಣ್ಣೆಯಾಗಿ ಕರ್ಗೋಳ್ತದೆ ಬೀಸಣಿಗೆಯಲ್ಲಿ ಬಿರುಗಾಳಿನೇ ಹೇಳ್ತದೆ ಹಂಗಾದ್ರೆ ನಮ್ಮೂರ ಗೌಡ್ರಂತೆ ಸುದ್ದವನಿಗೆ ಸುದ್ದಿದೆ ಎಷ್ಟು ವರ್ಷ 60 ವರ್ಷ ಕಣಕ್ಕ ಈಗ ಬಂಗಾರದಂತ ಗಂಡ್ಮಗ ಆಗಿಲ್ವೇ ಯಾಕ 1 ವರ್ಷ ಯಾರಿಗೆ ಯಾವಾಗ ಎಲ್ಲಿ ಏನಾಗುತ್ತೆ ಅಂತ ಹೌದು ಚೆನ್ನಕ್ಕ ಸಿಗೋಣ ಯಾರು ಚಂದ ನಿಂತ್ಕೊಂಡ ಯಾಕೋ ಅವ್ರವ್ರ ಸ್ವಲ್ಪಲ್ಲ ಅವ್ರವ್ರೇ ಉಣ್ಬೇಕು ನಮ್ಮನೆ ಬರ ಏನ್ರಕ್ಕ ನೀರ್ಗೆ ಅಂತ ನೀವು ಬಂದು ಖಾಲಿ ಬಿನ್ಗೆ ತಂದು ಖಾಲಿ ಮಾತಾಡ್ಕೆ ನಿಂತ್ಬಿಟ್ಟು
ಬಿಟ್ರೆ ನಮ್ ಪದ್ಧತಿ ಹೇಳ್ರಕ್ಕ. ಈ ಬೆಟ್ಟದಂತ ಹಗ್ಗ ಒದ್ಕೊಂಡು ಇಷ್ಟು ಉದ್ದ ಇದು ಕುಂಚೆ ಇಷ್ಟ ಆಗ್ಬಿಟ್ಟೆ ಕಣ್ರಕ್ಕ. ನನ್ ಕುಂಚೇನು ಮನುಷ್ಯನ ತಿಳ್ಕೊಂಡಿದ್ದೀರೋ ಇಲ್ಲ ಮಾನವೇ ಕಳ್ಕೊಂಬ ಅಂತ ತಿಳ್ಕೊಂಡಿದ್ದೀರೋ? ಈಗ ನೀವ್ ತರ ಬರ್ತಿರೋ ಇಲ್ಲ ಹಿಂಗೆ ಮಾತಾಡ್ಕೆ ನಿಂತ್ಕೊಳ್ತಿರೋ? ಯಾಕಂದ್ರೆ ನೋಡ್ಲೇ ಇಲ್ಲ ಕಣೆ ಯಾಕವನ್ನ. ಚೆನ್ನ ಬೆಟ್ಟದಂತ ಹಗ್ಗ ಒತ್ಕೊಂಡು ಇದು ಇಷ್ಟುದ್ದ ಈ ಊರ್ನೆಲ್ಲ ನೇಣ್ ಹಾಕೊಂಡ್ರು ಇನ್ನೂ 8 ಚೆಂಗಾಯಿ ಉಳಿತದ ಕಣಕ್ಕ. ನಿಮ್ 3 ಜನಕ್ಕೂ ನೇಣ್ ಹಾಕಿ ಇನ್ನೂ 8 ಚೆಂಗಾಯಿ ಉಳಿತದ ಕಣಕ್ಕ. ಹಗ್ಗ ಬಸ್ಕೊಂಡ್ ನಿಂತ್ಕೊಂಡಾಯ್ತು. ಕೆಲ್ಸಕ್ಕೆ ಅಂತ ಬಂದ್ಮೇಲೆ ಹೊತ್ತಾದ್ರೂ ನಿಂತ್ಕೋಬೇಕು, ಕುದ್ಕೆ ಮುರಿದಾದ್ರೂ ನಿಂತ್ಕೋಬೇಕು. ಯಾಕಪ್ಪ ತಗೊಂಡಿರ್ಬೇಡ ತಿಂಗಳು 3 ಕೊಳಗ ಜೋಳವ ದೇವಕ 3 ಕೊಳ ಜ್ವಾಳ ಹೋಗಿ ಮುದ್ದೆ ಕೊಡ್ಬೇಕು ಸಾಯಂಕಾಲ ಅಂದ್ರೆ. ಹಗ್ಗ ತಗೊಂಡ್ಬರ್ರಿ. ಇಲ್ಕಂದ್ರೆ ನೀವು ಈ ಹಗ್ಗದ ಮೇಣ ಹಾಕೊಂಡ ಸಾಯ್ರಿ. ನಾವು ಇಲ್ಲಿ ಕೂಡ ಜ್ವಾಳವೂ ಬೇಡ, ಈ ಬೆಟ್ಟದ ಹಗ್ಗ ಹೊರಗೂ ಬೇಡ. ಚೆನ್ನಣ ಆದಿ ಬೀದಿ ಮಾತಾಡಿ ಚಾಣ ಮಾಡಿದ್ರೆ ಹೆಂಗ? ಯಾಕ ಒಂದ್ ಮಾತು ಹೋಗ್ತವೆ ಒಂದ್ ಮಾತು ಗೊತ್ತಾವಪ್ಪ. ಅದ್ ಕೀಟ್ ಉದ್ದ ಮಾತು ಮಾಡ್ಕೊಂಡ್ರೆ ನಮ್ಗೆ ಗೊತ್ತೇನು? ಚಟ್ನಿ ಬೇರೆ ಮಾಡ್ತಿದ್ದೀರಲ್ಲ ಜಾತ್ರೆ ಮಾಡ್ತಾರೋ ಗೊರ್ರೆ ಎತ್ತಾರ ಅಗ್ಗನ ಬಡಿಯಪ್ಪ ಹುಣಸೆ ಒಳಗೆಲ್ಲವ ನಾವು ನೀರು ಹೊರಗೆ ಕಷ್ಟ ಐತೆ. ಈ ಕಡೆ ನಡಿ. ಯಾಕೆ ಹಿಂಗ್ ನಿಟ್ಟುಸಿರು ಬಿಡ್ತಿದ್ದೀರಿ ಅಂತ? ಹಿಂದೆ ನಿಟ್ಟಲ್ಲಿ ಬಿಡ್ದಲೆ ಉಸಿರನ್ನೇ ಬಿಟ್ಬಿಡ್ಲಾ? ಏನೋ ಯೋಚನೆ ಮಾಡ್ತಾ ಇದ್ದೀರಲ್ಲ ಅಂತ ಹಂಗಂದೆ. ಅಷ್ಟಕ್ಕೆ ಈಗ ಸಿಟ್ಕೊಳ್ಳೋದೆ? ನೀನ್ ಮಾಡೋ ಕೆಲ್ಸಕ್ಕೆ ನಾನ್ ಮರ್ಯಾದೆ ಕಳ್ಕೊಳ್ಬೇಕಾಗಿದೆ. ಅಯ್ಯೋ ನಾನೇನಂತ ಕೆಲಸ ಮಾಡಿದೆ? ಮಳ್ಳಿಯಾಗೆ ಕೇಳ್ತಿಯಲ್ಲಿ ನಾನು ಮೊದಲು ಜನ ಎಲ್ಲ ನನ್ನ ನೋಡಿ ಭಕ್ತಿ ಭಾವದಿಂದ ಗೌರವಿಸ್ತಾ ಇದ್ರು. ಆದ್ರೆ ಈಗ ನಾನು ನೋಡಿ ಜನ ಕೇಕ್ ಹಾಕೊಂಡು ನಗ್ತಾವ್ರೆ, ಕೇಕ್ ಹಾಕೊಂಡು ನಗ್ತಾವ್ರೆ. ಅಯ್ಯೋ ಯಾಕೆ ಹೀಗ್ ಮಾತಾಡ್ತಿದ್ದೀರಿ? ಜನ ಮೆಚ್ಚೋಕೆ ಜಗದೀಶ್ನಿಂದಲೂ ಸಾಧ್ಯವಿಲ್ಲ ಅನ್ನೋ ಗಾದೆ ಮಾತು ನೀವು ಕೇಳಿದ್ರೆ ಜನದ ಮಾತಿಗೆ ನೀವು ಯಾಕೆ ಈ ರೀತಿ ಮಾತಾಡ್ತಿರೋದು ಬಿಡಿ. ನಿನಗೇನ್ ಗೊತ್ತಾಗ್ಬೇಕು ಸುತ್ತ? 4 ಗೋಡೆ ಮಧ್ಯೆ ಇರೋಳಿಗೆ ಜನ ನನ್ನ ನೋಡ್ಕೊಂಡು ಆಡ್ಕೊಂಡು ಕೇಕ್ ಹಾಕೊಂಡು ನಗ್ತಾರೆ ಸುತ್ತ, ಕೇಕ್ ಹಾಕೊಂಡು ನಗ್ತಾರೆ. ಏನಂತ ಕೇಳ್ತಾರೆ ಗೊತ್ತಾ ಸುತ್ತ? ಏನಂತ ಕೇಳ್ತಾರೆ? ಒಬ್ಬಂತಾನೆ ನಿಮ್ ಶಿವನ್ನ ಮನೆಯಿಂದ ಆಚೆ ಬಿಡಲ್ಲ ಅಂತಾನೆ. ಇನ್ನೊಬ್ಬಂತಾನೆ ಅವನ್ನೆಲ್ಲ ಆಚೆಗೆ ಬಿಟ್ಬಿಟ್ರೆ ಬೀದಿ ಬರೋರ್ಗೆಲ್ಲ ವರ ಕೊಟ್ಬಿಡ್ತಾನೆ ಅಂತ ಹೇಳ್ತಾನೆ. ಮತ್ತೊಬ್ಬ ಅಂತಾನೆ ನಮ್ಮೂರ್ಗೆಲ್ಲ ಬರ ಬಂದೈತೆ, ಅದಕ್ಕೆ ಶಿವನ್ನ ಆಚೆ ಕಡೆ ಬಿಟ್ಬಿಟ್ಟೆ ತಾನು ತಲೆ ಮೇಲೆ ಗಂಗೆಯಿಂದ ನೀರು ತರಿಸ್ಬಿಡ್ತಾನೆ ಅಂತ ಮತ್ತೊಬ್ಬ. ಇದನ್ನೆಲ್ಲ ತೆಗೆದುಕೊಂಡು ಹೇಗೆ ತುಂಬಿದ್ದ, ಹೇಗೆ ತುಂಬಿದ್ದ? ನಾನು ಏನ್ ಹೇಳಿದೆ? ಜನಗಳು ಒಬ್ಬೊಬ್ರು ಒಂದೊಂದ್ ತರ ಮಾತಾಡ್ತಾರೆ. ಜನ ಮೆಚ್ಚಕ್ಕೆ ಜಗದೀಶ್ನಿಂದಲೂ ಸಾಧ್ಯವಿಲ್ಲ ಅನ್ನೋ ಗಾದೆ ಮಾತು ನೀವು ಕೇಳಿಲ್ವೇನು? ಹೋಗ್ಲಿ ಬಿಡಿ, ಜನ ಅಂದ್ರೆ ಅನ್ಕೊಳ್ಳಿ ಬಿಡಿ. ಇಷ್ಟು ಮಾತು ಇದ್ದಾಗೆ ಹೇಳಿದ್ರೆ ಒತ್ಕೊಂಡ್ಬಂದ್ಬಿಡ್ತದೆ, ದುಃಖ ಆಗ್ತದೆ. ನನಗೂ ಹಂಗ ಆಗ್ತದೆ. ಹಿಡ್ಕೊಂಡ್ರೆ ಕಣ್ಣಿಗೆ, ತಿಳ್ಕೊಂಡ್ರೆ ಹೊಟ್ಟೆಗೆ ಆಗ್ತದೆ ಸುಖ. ಯಾಕೆ ಕಳ್ತೀಯ? ಬಿಡು ಹೋಗ್ಲಿ ಹೋಗ್ಲಿ. ನಿನ್ ಮಗನ್ನ ಕರೀಲಿ ಸಿದ್ರಾಮ್. ಬಾರೋ ಇಲ್ಲಿ ಸಿದ್ರಾಮ್, ಬಾರೋ ಇಲ್ಲಿ. ನೋಡು, ಇನ್ನು ಮುಂದೆ ನೀನು ಮೂಲೆಯಲ್ಲಿ 3 ಹೊತ್ತು ಕೂತ್ಕೊಳ್ಬಾರ್ದು, ಗೊತ್ತಾಯ್ತು? ಬೆಳಗಿನ ಜಾವ ಬೇಗ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿಕೊಂಡು
ಹೊಟ್ಟೆಲಿರೋ ದನಗಳನ್ನೆಲ್ಲ ಹೊಲಗತ್ತ ಹೊಡ್ಕೊಂಡು ಹೋಗ್ಬೇಕು, ಹೊಟ್ಟೆ ತುಂಬಾ ಮೇಯಿಸ್ಕೊಂಡ್ ಬರ್ಬೇಕು, ಗೊತ್ತಾಯ್ತು? ಸುಖ ನೋಡಿ, ಹೊಟ್ಟೆ ತುಂಬಾ ಊಟಕ್ಕಿಕ್ಕಿ ಬುಟ್ಟಿ ಕಟ್ಕೊಡು, ದನ ಮೇಯಿಸ್ಕೊಂಡ್ ಬರ್ಲಿ. ಇಲ್ಲ ಅಂದ್ರೆ